ಯಾರಾದ್ರೂ ಬೇಕಂತ ಮಾಡಿದಾರಾ? ಬ್ರೋ ಅಲ್ಲಿ ನೋಡಿ ಬ್ರೋ ತಿರುಗ್ತಾ ಇದೆ ಅದು. ಬೇಕಂತ ಮಾಡಿದಾರ ಅಂತಂದ್ರೆ ಏನ್ ಗೊತ್ತಾ ಬ್ರೋ, ಈ ಗಾರೆ ಕೆಲಸ ಮಾಡ್ತಾರಲ್ಲ ಅವ್ರ ಮಗು ಅಂತೆ. ಅವರು ನೋಡಿ ಅವ್ರ ಹೆಸರು ತಕ್ಷಣ ಆಡೋದು ಸ್ಟಾರ್ಟ್ ಇದು ಕರಿಯೋದು ಸ್ಟಾರ್ಟ್. ಪಾಪು ಇಲ್ಲೇ ಇದೆಯಾ ನೀನು? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಪಾರ್ಕು, ನಗೆ ಥರ ಸೌಂಡ್ ಗೆಲ್ಸಿಲ್ವಾ? ಸೊ ಇದೊಂದು ಚಿಕ್ಕ ಮಕ್ಳು ಆಟ ಆಡಿಸೋ ಅಂಥ ಪಾರ್ಕು. ಬ್ರೋ ಏನು ಬ್ರೋ ಗೋಸ್ಟ್ ಹಂಟಿಂಗ್ ಮಾಡೋರು ಪಾರ್ಕಿಗೆ ಬಂದಿದ್ದೀರಾ? ನಾನು ಬಂದಿರೋ ಅಂಥ ಟೈಮ್ ಬಂದ್ಬಿಟ್ಟು ರಾತ್ರಿ 1:30. ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ ನಾನು ಪಾರ್ಕಿಗೆ ಏನು ಬಂದಿದ್ದೀನಿ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ತುಂಬ ನಡಿಬಾರ್ದಾದ ಇನ್ಸಿಡೆಂಟ್ ನಡೆದಿದೆ. ಒಂದು 3 ವರ್ಷ 4 ವರ್ಷ ಪಾಪುಗೆ. ಅದೇನಂತಂದರೆ ಅವ್ರ ತಂದೆ ತಾಯಿ ಕರ್ಕೊಂಡ್ಬಂದು ಆಟ ಆಡಿಸೋ ಅಂಥ ಸಮಯದಲ್ಲಿ ಆ ಪಾಪು ಹಿಂದೆ ಬಿದ್ದು ತನ್ನ ಜೀವನ ಕಳ್ಕೊಂಡಿದೆ. ಸೊ ಆ ಪಾಪು ಆತ್ಮ ಬಂದ್ಬಿಟ್ಟು ಇಲ್ಲೇ ತಿರುಗ್ತಿದೆ. ಆ ಪಾಪು ಇನ್ನೂ ಡೈಲಿ ಇಲ್ಲೇ ಬಂದು ಆಟ ಆಡ್ತಿದೆ. ಅಮ್ಮ ಅಂತ ಕೂಗ್ತಿದೆ, ಅಪ್ಪ ಅಂತ ಕೂಗ್ತಿದೆ, ಅಳ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಅಂಥ ಸುಮಾರು ಜನ ನಮಗೆ ತಿಳಿಸ್ಕೊಟ್ಟಿರೋ ಅಂಥ ವಿಷಯ ಈ ವಿಷಯ ಬಂದ್ಬಿಟ್ಟು ಫಸ್ಟು ಶಾರುಬ್ರ ಅವ್ರಿಗೆ ಗೊತ್ತಾಯಿತು. ಶಾರುಬ್ರ ಅವ್ರು ಬಂದರು, ಇಲ್ಲಿ ಅವ್ರ ಕೈಯಲ್ಲಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಚಾರ್ಲಿ ಮುಖಾಂತರನೂ ಅವರು ಆ ಪಾಪು ಹತ್ರ ಮಾತಾಡಿಸಿದ್ದಾರೆ. ಆ ಪಾಪು ಹತ್ರ ಮಾತಾಡಿಸುವಾಗ ಆ ಪಾಪು ಕೊಟ್ಟಿರೋವಂಥ ಉತ್ತರ ಏನಂತಂದರೆ, ನನ್ನ ಹಿಂದೆ ಯಾರೋ ಎಲ್ದವ್ರೆ, ಅದಕ್ಕೋಸ್ಕರ ನಾನು ಹಿಂದೆ ಬಿದ್ದು ಸತ್ತಿರೋದು, ನಾನಷ್ಟು ನಾನೇ ಬಿದ್ದಿಲ್ಲ, ನನ್ನ ಯಾರೋ ಬೇಕಂತ ಕೊಲೆ ಮಾಡವ್ರೆ ಅಂತ ಅಂದ್ಬಿಟ್ಟು ಆ ಪಾಪು ಉತ್ತರ ಕೊಟ್ಟಿದೆ. ಇನ್ನೊಂದು ಏನಂತಂದರೆ ಸೌಂಡ್ ಬರ್ತಾ ಇದೆ ಬ್ರೋ. ಇನ್ನೊಂದು ಏನಂತಂದರೆ ನನಗೆ ಯಾಕೋ ಡಿಸ್ಟರ್ಬೆನ್ಸ್ ಆಗ್ತಿದೆ ಬ್ರೋ. ಮಗು ಅಲ್ವಾ ಬ್ರೋ, ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಇನ್ನೊಂದು ಕೆಟ್ಟ ವಿಚಾರ ಏನಂತಂದರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಆ ಮಗು ತೀರಾದ್ಮೇಲೂ ಇಲ್ಲಿಗೆ ಬಂದು ಡೈಲಿ ಅವ್ರ ಮಗುನ ಆಟ ಆಡ್ಸೋ ಥರ ಫೀಲ್ ಮಾಡಿಕೊಂಡು ಮಗು ಜೊತೆಯಲ್ಲೇ ಇದ್ದಂಗೆ ಮೆಂಟಲಿ ಡಿಪ್ರೆಸ್ಡ್ ಆಗಿ ಹುಚ್ಚುಚ್ಚೂರು ಥರ ಆದರೆ ಆಡೋ ಸ್ಟಾರ್ಟ್ ಮಾಡಿಬಿಟ್ರು. ದಯವಿಟ್ಟು ಕ್ಷಮಿಸ್ಬೇಕು, ಹುಚ್ಚುಚ್ಚೂರು ಥರ ಅಂದಿದ್ದಕ್ಕೆ. ಅಷ್ಟು ಪ್ರೀತಿ ಇರುತ್ತೆ ತಂದೆ ತಾಯಿ ಮಕ್ಕಳ ಮೇಲೆ. ಸೊ ಹಂಗೆ ಮಾಡೋದನ್ನ ನೋಡಿ ಇಲ್ಲಿರೋಂಥ ಜನ ಯಾಕಮ್ಮ ಅವ್ರನ್ನ ಈ ಥರ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ತಂದೆ ಅವ್ರ ಅಮ್ಮ ಅಂದರೆ ಆ ಪಾಪು ಅವ್ರ ಅಜ್ಜಿ ಹತ್ರಕ್ಕೆ ಹೋಗ್ಬಿಟ್ಟು ಹೇಳಿದ್ದಾರೆ, ಹಿಂಗೆ ಬಂದು ಮಾಡ್ತಾವ್ರು ಅವ್ರು ಡೈಲಿ. ನೈಟ್ ಎಷ್ಟೊತ್ತಕ್ಕಂದರೆ ಅಷ್ಟೊತ್ತಿಗೆ ಬಂದು ಕುತ್ಕೊಂಡು ಪಾಪು ಹತ್ರ ಮಾತಾಡೋ ಥರ ಎಲ್ಲ ಮಾಡ್ತಿದ್ದಾರೆ. ನೈಟ್ ಅರ್ಧ ರಾತ್ರಿಯಲ್ಲೆಲ್ಲ ಬಂದು ಕುತ್ಕೊಂಡು ಮಾತಾಡೋ ಥರ ಎಲ್ಲ ಪ್ರಯತ್ನ ಪಟ್ಟಿದ್ದಾರಂತೆ. ಆವಾಗ ಅಷ್ಟು ಸಮಯದಲ್ಲಿ ಬಂದು ಅವ್ರ ಅಜ್ಜಿ ತಾತ ಬಂದು ಕರ್ಕೊಂಡು ಹೋಗ್ತಿದ್ರಂತೆ ಮನೆಗೆ, ಅಲ್ಲಿ ಯಾರೂ ಇಲ್ಲ ಬಾಪ್ಪ ಅಂತಂದ್ಬಿಟ್ಟು. ಸೊ ಹಿಂಗೆಲ್ಲ ನಡೀತಾ ಇತ್ತು. ಅದರಿಂದ ಅವ್ರ ಅಜ್ಜಿ ಏನು ಮಾಡವ್ರೆ, ಅವ್ರ ತಂದೆ ತಾಯಿನ ಆದರೆ ಊರಿಗೆ ಕಳ್ಸವ್ರೆ. ಚಾರ್ಲಿ ಆಡೋ ಸಮಯದಲ್ಲಿ ಶಾರುಬ್ರು ಅವ್ರ ಹತ್ರ ಪಾಪು ತಿಳಿಸಿರೋಂಥ ವಿಷಯ ಏನಂತಂದರೆ, ನಿಮ್ಮ ತಂದೆ ತಾಯಿನ ನೋಡಬೇಕಾ, ನಾನು ಕರ್ಕೊಂಬರಲ್ಲ ಅಂತ ಕೇಳೋರು ಇವ್ರ ಪ್ರಶ್ನೆ. ಅದಕ್ಕೆ ಆ ಪಾಪು ನಾನು ನೋಡಬೇಕು, ನೀವು ಕರ್ಕೊಂಬನ್ನಿ ಅಂತ ಉತ್ತರ ಕೊಟ್ಟಿದೆ. ಅದಕ್ಕೋಸ್ಕರ ಶಾರುಬ್ರು ಹೆಂಗೆ ಏನೋ ಮಾಡಿ ಇಲ್ಲಿ ಸುತ್ತಮುತ್ತ ಇರೋ ಅಂಥವ್ರನ್ನ ಎಂಕ್ವೈರಿ ಮಾಡಿ ಅವ್ರ ಮನೆ ಎಲ್ಲಿದೆ ಅಂತ ಡೀಟೇಲ್ಸ್ ಕೇಳಿ ಅವ್ರ ಅಜ್ಜಿ ಹತ್ರ ಆದರೆ ಹೋಗಿ ಮಾತಾಡಿದ್ದಾರೆ. ಅವಾಗ ಗೊತ್ತಿಲ್ಲ ಶಾರುಬ್ರಿಗೆ ಅವ್ರ ತಂದೆ ತಾಯಿಯವರು ಊರಿಗೆ ಕಳಿಸ್ಬಿಟ್ಟಿದ್ದಾರೆ ಅಂತ. ಹೋಗಿ ಇದರ ನಾನು ಪ್ರಯತ್ನ ಪಟ್ಟಿದ್ದೀನಿ, ಆ ಪಾಪು ಅವ್ರ ತಂದೆ ತಾಯಿನ ನೋಡಬೇಕು ಅಂತ ಅಂತಿದೆ, ನನ್ನ ಜೊತೆ ಕಳಿಸ್ಕೊಡ್ತೀರಾ ಅಂತಂದರೆ ಅವ್ರ ಅಜ್ಜಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡವ್ರೆ, ನೋಡಪ್ಪ ನನ್ನ ಮಕ್ಕಳು ಈ ಥರ ಆಗಿಬಿಟ್ಟಿದ್ದಾರೆ, ಮೆಂಟಲಿ ಡಿಪ್ರೆಸ್ಡು, ಇನ್ನು ಅವ್ರ ಜೀವನ ಏನಾಗುತ್ತಾ ಅಂತ ಭಯ ಬಿದ್ದು ನಾನು ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ಇದಕ್ಕೆ ಮೇಲೆ ಪಾಪು ಗೀಪು ಅಂತ ಏನಾದರೂ ನೀನು ಸುದ್ದಿ ಎತ್ಕೊಂಡು ನಮ್ಮ ಮನೆಗೆ ಹತ್ರಕ್ಕೆ ಬಂದರೆ ನಾನು ಸೀರಿಯಸ್ಸಾಗಿ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮೇಲೆ, ದಯವಿಟ್ಟು ಇನ್ನೊಂದ್ಸರಿ ನಮ್ಮ ಮನೆ ಕಡೆಗೆ ಬರಬೇಡ ಅಂತ ಹೇಳಿದ್ದಾರೆ. ಅದ್ರ ನಂತರ ಶಾರುಬ್ರು ನನಗೇನಾಗ್ತಿದೆ ಗೊತ್ತಿಲ್ಲ, ಆ ಮಗುನೇ ನನಗೆ ಕನ್ಸಿಗೆ ಬರ್ತಿದೆ, ಒಂದ್ಸಲಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಆದರೆ ಆ ಮಾತು ಉಳ್ಸೋಕ್ಕಾಗಲಿಲ್ಲ ಪಾಪು ಹತ್ರ. ಸೊ ಒಂದ್ಸರಿ ನನ್ನ ಜೊತೆ ಈ ಲೊಕೇಶನಿಗೆ ಬನ್ನಿ ಬ್ರೋ, ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಪಡೋಣ ಪಾಪುಗೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು. ನಾನು ಏನು ಹಿಂದೆ ಮುಂದೆ ಏನು ನೋಡಿದಿರಂಗೆ ಆ ಪಾಪುಗೋಸ್ಕರ ಶಾರುಬ್ರೋಗೋಸ್ಕರ
ನಾನಾದರೆ ಇವತ್ತು ಈ ಲೊಕೇಶನ್ಗೆ ಬಂದಿದ್ದೀನಿ. ಸೊ ನಾನು ಶಾರುಖ್ ಬ್ರೋ ನೋಡೋಣ ಫ್ರೆಂಡ್ಸ್, ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡ್ತೀರಿ. ಆ ಪಾಪುಗೆ ನಮ್ಮ ಕೈಯಲ್ಲಿ ಏನೆಲ್ಲ ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡಿಕೊಡ್ತೀರಿ. ಆದಷ್ಟು ಆ ಪಾಪು ಆತ್ಮಕ್ಕೆ ಶಾಂತಿ ಸಿಗೋ ಥರ ಪ್ರಯತ್ನ ಪಡ್ತೀರಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಶಾರುಖ್ ಬ್ರೋ ನೀವೇನಾದರೂ ಹೇಳ್ಬೇಕಂದ್ರೆ ಹೇಳ್ಬಿಡಿ. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಾರು. ನೀವು ತೋರಿಸ್ತಾ ಇರೋ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ನಾನು ಮಲ್ಲೇಶ್ ಬ್ರೋನ ಈ ವಿಡಿಯೋದಲ್ಲಿ ಕರ್ಕೊಬಂದಿದ್ದೀನಿ. ನನಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಬರೋಕ್ಕಾಗಿಲ್ಲ, ಕಾರಣಾಂತರದಿಂದ. ಮಲ್ಲೇಶ್ ಬ್ರೋ ಹೇಳಿದ್ರು ಏನೇನಿಗೆ ಕರ್ಕೊಬರೋಕ್ಕಾಗ್ತಿಲ್ಲ ಅಂತ. ಸೊ ಇದೊಂದೇ ದಾರಿ ಇದ್ದಿದ್ದು ನನಗೆ, ಮಲ್ಲೇಶ್ ಬ್ರೋನ್ ಈ ಕಡೆ ಇಲ್ಲಿ ಕರ್ಕೊಬರ್ಬೇಕಿತ್ತು. ಆದಷ್ಟು ಏನಾದರೂ ಪರಿಹಾರನೋ ಮಗುಗೆ ಶಾಂತಿ ಸಿಗೋ ಥರನೋ ಏನಾದರೂ ಮಾಡಬೇಕು ಅಂತ ಇದೊಂದೇ ನನಗೆ ಗೊತ್ತಾಗಿದ್ದು, ಮೈಂಡಿಗೆ ಬಂದಿದ್ದು. ಸೊ ಅದಕ್ಕೆ ನಾನು ಮಲ್ಲೇಶ್ ಬ್ರೋನ ಕರ್ಕೊಬಂದಿದ್ದೀನಿ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ವಿಡಿಯೋನಾದರೆ ಇವಾಗ ಶುರು ಮಾಡ್ತಾ ಇದ್ದೀರಿ. ಸೌಂಡ್ ಬರ್ತಾ ಕೇಳಿಸ್ತಾ? ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬಂತು ಇವಾಗ. ಹೌದು, ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬಂತು. ಸೌಂಡ್ ಬರ್ತಾ ಇದೆ. ತೊಳಿ ಬ್ರೋ. ಸೊ ಫ್ರೆಂಡ್ಸ್, ಇದೆ ಲೊಕೇಶನು. ಜಸ್ಟ್ ಇವಾಗ ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬಂತು. ಶಾರುಖ್ ಬ್ರೋ, ನಿಮಗೆ ಕೇಳಿಸ್ಲಿಲ್ವಾ? ನನಗೂ ಕೇಳಿಸ್ತಿದ್ರು ಅಲ್ವಾ? ಸೌಂಡ್ ಅಂತೂ ಪಕ್ಕ. ಅವತ್ತು ನಾವು ಬಂದಾಗ್ಲೂ ಅಷ್ಟೇ, ಹಾಂ, ಅಮ್ಮ ಅಮ್ಮ ಇದ್ದೇ. ಮತ್ತೆ ಕೇಳಿಸ್ತು, ಮತ್ತೆ ಇವಾಗ ಕನ್ಫರ್ಮ್ ಆಗಿ ಕೇಳಿಸ್ತು. ಬನ್ನಿ. ಆದ್ರೆ ಅವತ್ತು ಅಷ್ಟೇ ಬ್ರೋ, ಬರೀ ಅಮ್ಮ 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 ಅದೇ ಬ್ರೋ. ಹ್ಞೂ ಇವರು ಡೈಲಿ ಬರ್ತಾ ಇದ್ರಲ್ಲ ಹ್ಮ್. ನೋಡಕ್ಕೆ, ಆಟ ಆಡಕ್ಕೆಲ್ಲ. ಹ್ಞೂ ಏನಾಗಿದೆ, ಅವರು ಬರ್ತಾ ಇಲ್ವಲ್ಲ ಇವಾಗ, ಹ್ಞೂ ಅವಳು ಮಿಸ್ ಮಾಡ್ತಾ ಇರ್ಬೇಕು ಮಗು. ಹೌದು. ನನಗ್ ಬರ್ತಾ ಇಲ್ವಲ್ಲ ನೋಡಕ್ಕೆ, ಹ್ಞೂ ಯಾವಾಗ ಬರ್ತಾರೋ ಅಂತ ಮಿಸ್ ಮಾಡ್ತಾ ಇರ್ಬೋದು. ಅದಕ್ಕೆ ನಾವು ಬರ್ತಿರೋದ್ರಿಂದ ಅದಕ್ಕೆ ಅಮ್ಮ ಅಮ್ಮ ಅಂತ ನಾವೇ ಬರ್ಲಿ, ಅವರೇ Bro. ಬಂದಿರ್ಬೋದೇನೋ ಅಂತ. ಆ್ಯಕ್ಚುಲಿ ನಮಗೆ ಈ ಊರಿನ ಜನ ತಿಳಿಸಿರೋದೇನೇಳಿ, ಹ್ಮ್. ಈ ಟೈಮಲ್ಲಿ ಯಾವ ಮನುಷ್ಯರು ಬರಲ್ಲ ಈ ಪಾರ್ಕ್ ಹತ್ರ, ಅವ್ರ ತಂದೆ ತಾಯಿ ಇಬ್ಬರು ಬಿಟ್ರೆ. ಭಯ ಬ್ರೋ, ಅಷ್ಟು ಭಯ ಪಡಿಸಿದೆ. ಅಂದರೆ ಏನು ಕೆಲವೊಬ್ರು ಗೊತ್ತಾ? ನೋಡಿದಾರೆ ಆಟ ಆಡೋದು, ತನ್ನ ತಾನೇ ತಿರುಗೋದು, ಹ್ಞೂ ಇದೆಲ್ಲ ಆಟ ಆಡೋದು ಇದೆ ಇಲ್ಲ, ಹ್ಞೂ ಅದೆಲ್ಲ ತಿನ್ನಾಗ್ತಾನೆ ಅದಷ್ಟಕ್ಕೆ ಅದೇ ತಿರುಗೋದು, ಹ್ಞೂ ಇದೆಲ್ಲ ನೋಡ್ಬಿಟ್ಟಿದಾರಲ್ಲ, ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಏನಂತಿದ್ದೀನಿ ಅಂತಂದರೆ, ಈ ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರೂ ಬರೋ ಪ್ರಯತ್ನ ಪಟ್ಟಿಲ್ಲ. ಅದಕ್ಕೆ ನಾವು ಇವಾಗ ಬರ್ತಿದ್ದೀರಲ್ವಾ, ಅವ್ರ ತಂದೆ ತಾಯಿನೇ ಅನ್ಕೊಂತಿರ್ಬೋದು ಮೋಸ್ಟ್ಲಿ. ಈ ಟೈಮಿಗೆ ಬರೋದು ನಮ್ಮ ತಂದೆ ತಾಯಿನೇ ಅಂತ. ತಂದೆ ತಾಯಿ ಏನ್ ಹೇಳ್ತಾ ಇದೆ bro? ಮಗು. ಅಳ್ತಿದೆ, ಅಮ್ಮ ಅಂತಾನು ಕೂಗ್ತಿದೆ. ಹೌದು. ಅಲ್ಲ ಬ್ರೋ, ಹ್ಞೂ ಇವಾಗ ತಂದೆ ತಾಯಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಹೌದು. ಮಕ್ಳಿಗೋಸ್ಕರ. ಹೌದು. ಇವಾಗ ಏನೋ ಆಗಿದೆ ಮಗುಗೆ ಅಂದ್ಮೇಲೆ ಹ್ಞೂ ಅವ್ರು ಎಷ್ಟೊತ್ತರ ಆಗ್ಲಿ ಬ್ರೋ, ಬರ್ತಾರೆ. ಬಂದ್ರೆ ಬರ್ತಾರೆ. ಹೌದು. ಸೊ ನಾವು ಅವ್ರಿಗೆ ತಂದೆ ತಾಯಿ ಆಗೋಕ್ಕಾಗಲ್ಲ, ಹ್ಮ್. ಒಳ್ಳೆ ಅಣ್ಣ ಆಗೋಣ, ನಾವು ಹೌದು ಬ್ರದರ್ ಆಗೋಣ. ಹೌದು. ಬನ್ನಿ. ಪಾಪು, ನೀವು ಅಮ್ಮ ಅಂತ ಕೂಗ್ತಿದ್ದೀರಾ, ನಮಗೆ ಕ್ಲಿಯರಾಗಿ ಕೇಳಿಸಿದೆ. ಬಟ್ ಯೋಚನೆ ಮಾಡ್ತಿದ್ರೆ ನಮಗೆ ತುಂಬ ದುಃಖ ಆಗ್ತಿದೆ. ಪುಟ, ನೀವು ಇಲ್ಲೇ ಇದ್ದೀರಾ, ನಮ್ಮನ್ನು ನೋಡ್ತಿದ್ದೀರಾ ಪಾಪು? ಅವತ್ತು ನಾನು ನಿನ್ಗೆ ಭರವಸೆ ಕೊಟ್ಟೋಗಿದ್ದೆ, ನಿನ್ನ ತಂದೆ ತಾಯಿನ ಕರ್ಕೊಬರ್ತೀನಿ, ನಿನ್ಗೆ ತೋರಿಸ್ತೀನಿ ಅಂತ. ಆದ್ರೆ ನಾನು ತಪ್ಪದೆ, ನಿನ್ ಮಾತಿಗೆ ತಪ್ಪಿಟ್ಟೆ. ಇಲ್ಲ ಬ್ರೋ, ಇಲ್ಲ ಇರೋದು ಅದೇ ಸುತ್ತಮುತ್ತ ಬರ್ತಾ ಇರುತ್ತೆ ಬ್ರೋ. ಈ ಕಡೆಯಿಂದ ಅಮ್ಮ ಅನ್ನೋ ಥರ ಕೂಗ್ತಿದೆ. ಗಾಳಿ ಕೂಡ ಜಾಸ್ತಿ ಇದೆ. ಸೊ ಫ್ರೆಂಡ್ಸ್, ನಾವು ಬಂದ್ಬಿಟ್ಟು ಈ ಸೈಡಿಂದ ಸೌಂಡ್ ಬರ್ತದೆ. ಇಲ್ಲಿಂದನೇ ಬರ್ತಿರೋದು, ಈ ರೈಟ್ ಸೈಡಿಂದನೇ. ಯಾರೂ ಇಲ್ಲ. ನೋಡ್ದಾ, ಕೆಲಸಿದ್ಯಾ? ಕ್ಲಿಯರಾಗಿ ಕೆಲಸದ ಬ್ರೋ. ಬನ್ನಿ ಬ್ರೋ, ನಡೆದಿರೋಂಥ ಸ್ಪಾಟ್ಗೆ ಹೋಗೋಣ. ಓ, ಇಲ್ಲೇನಾ? ಹೌದು, ಇದೆ. ಅಚ್ಚಾ.
ಎಕ್ಸಾಕ್ಟ್ ಆಗಿ ಅವತ್ತು ನಾವ್ ಇಲ್ಲಿ ಬಂದು ನಿಂತಿದ್ವಿ ಬ್ರೋ. ಓಕೆ. ಇಲ್ಲಿ ಜನ ಹೇಗೆ ಹೇಳ್ತಾ ಇದ್ರು, ಹ್ಮ್ ಅದು ತಿರುಗುತ್ತೆ, ಅದಷ್ಟಕ್ಕದೇ ಟರ್ನ್ ಆಗುತ್ತೆ, ಹ್ಮ್ ಅದೆಲ್ಲ ಸೇಮ್ ನಡೀತು ಬ್ರೋ, ಸೇಮ್. ಇದೇ ಥರ ನಾನು ಹೆಸರು ಹೇಳೋಕ್ಕಾಗಲ್ಲ. ಒಂದು ಪಾರ್ಕ್ ಇದೆ, ಹ್ಮ್ ಫುಲ್ ದೊಡ್ಡ ಫೇಮಸ್ ಪಾರ್ಕು, ಪಬ್ಲಿಕ್ ಎಲ್ಲ ಡೈಲಿ ಓಡಾಡೋ ಅಂಥ ಪಾರ್ಕು. ಅದರಲ್ಲೂ ಹಿಂಗೆ ಆಟೋಮೆಟಿಕ್ಕು ಏನೇನು ಆಟ ಆಡೋ ಇದೆಯೋ ಎಲ್ಲ ತಾನಷ್ಟಕ್ಕೆ ಅದೇ ಆಟ ಆಡೋ ಸ್ಟಾರ್ಟ್ ಆಯಿತು ಅಟ್ ಅ ಟೈಮ್ ಎಲ್ಲ. ಅಲ್ಲಿಗೂ ಹೋದ್ರಿ, ಫೀಲ್ ಆಯ್ತು ಬ್ರೋ. ಅಂದ್ರೆ ತಾನೇ ತಿರುಗೋದು ಎಲ್ಲ ಆಯ್ತು. ಸೌಂಡ್ ಬಂತು ಈ ಕಡೆ, ಪಾರ್ಕಲ್ಲೇ ಬರ್ತಿದೆ ಬ್ರೋ ಸೌಂಡು. ಫ್ರೆಂಡ್ಸ್, ಪಾರ್ಕಲ್ಲೇ ಸೌಂಡ್ ಕೇಳಿಸ್ತಿದೆ ನಮಗೆ. ಹಂಗೆ ಅಂದಿದ ತಕ್ಷಣ ಜೋರಾಗಿ ಗಾಳಿನೂ ಹೊಡಿಯೋದು ಸ್ಟಾರ್ಟ್ ಆಯಿತು. ಜೋಕಲಲ್ಲಿ ನಾನು ಹೇಳಿದ್ನಲ್ಲ, ಓಕೆ, ಆ ಪಾಪುಗೆ ಇದಾಗಿದ್ದು ಇದೇ ಜೋಕಲಲ್ಲಿ ಇದಾ? ಆಮೇಲೆ ಜೋಕಲಲ್ಲಿದ್ದು ಅದು ಇದಿತ್ತಂತೆ ಬ್ರೋ, ಅದು ಕುತ್ಕೊಂಡು ಹಿಂಗೆ ಇದ್ ಮಾಡ್ತಾರೆ ನೋಡಿ, ಆಡ್ತಾರಲ್ಲ, ಹೌದು, ಅದು ಇತ್ತಂತೆ. ಎಷ್ಟು 2 ವರ್ಷನ ಏನೋ ಇತ್ತಂತೆ. ಅದು ಪದೇ ಪದೇ ಆಟ ಆಡೋದು ಎಲ್ಲ ಆಯ್ತಲ್ಲ, ಆಟೋಮೆಟಿಕ್. ಜನ ಸ್ವಲ್ಪ ಹೆದರ್ತಾ ಇದ್ರಂತೆ, ಅದ್ರಿಂದಾನೇ ಜಾಸ್ತಿ ಹೆದರ್ತಾ ಇದ್ರಂತೆ. ಆ ಕಾರಣದಿಂದ ಅದು ತೆಗೆದು ಬಿಟ್ಟಿದ್ದಾರೆ. ಓಕೆ, ಆಟೋಮೆಟಿಕ್ ಶೇಕ್ ಆಗ ಸ್ಟಾರ್ಟ್ ಆಯಿತು. ಹೌದು. ಬನ್ನಿ ಬ್ರೋ ಒಳಗಡೆ ಹೋಗ. ಹೆಂಗೆ ಹೋಗ್ಬೇಕು? ಹಿಂಗೇನಾ? ಎಷ್ಟು ವರ್ಷದ ಹಿಂದೆ ಬ್ರೋ ಕತೆ ಇದು? ತುಂಬಾ ವರ್ಷದ್ದು ಬ್ರೋ, ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ತುಂಬಾ ವರ್ಷ ಆಗಿದೆ. ಅದೇ ಇಲ್ಲೆಲ್ಲ ಗ್ರೌಂಡ್ ಎಲ್ಲ ನೋಡಿದ್ರೆ ಫುಲ್ಲು ಗ್ರಾಸ್ ಎಲ್ಲ ಆಗ್ಬಿಟ್ಟಿದೆ, ತುಂಬ ಹಳೆಯದು ಬ್ರೋ ಇದು. ಸೌಂಡ್ ಬರ್ತಾ ಇದೆ. ಇಲ್ಲಿ ಬಂತು ಸೌಂಡು. ಪಾಪು ಇಲ್ಲೇ ಇದೆಯಮ್ಮ? ಅಲ್ತಿದೆ. ಪಾಪು ನಮ್ಮನ್ನು ನೋಡ್ತಿದ್ಯಾ ನೀನು? ಪುಟ ಅಳ್ಬೇಡ ಪುಟ, ನಾನು ಅವತ್ತು ಹೇಳ್ದೆ ಅಳ್ಬೇಡ ಪುಟ ಅಂತ, ನೀನ್ ಇವಾಗ್ಲೂ ಅಳ್ತಾನೆ ಇದೀಯ. ಬಾ, ಅಲ್ಲಿ ಆಗಿರೋ ಸ್ಪಾಟ್ ಹತ್ರ ಹೋಗೋಣ. ನಾನು ಅದು ಏನ್ ಗೊತ್ತಾ ಬ್ರೋ, ಈ ಮಗು ಬಂದ್ಬಿಟ್ಟು ಈ ಲೇಔಟ್ ಅಲ್ಲಿ ಇರೋರ್ ಮನೆಯವ್ರದಲ್ಲ, ಮತ್ತೆ ಇದು ಕೂಲಿ ಕೆಲಸ ಮಾಡ್ತಾರಲ್ಲ, ಗಾರೆ ಕೆಲಸ. ಅಲ್ಲಿ ನೋಡಿ, ಏನ್ ಬ್ರೋ ಇದು, ಸೇಮ್ ಬ್ರೋ, ಇದೇ ತರ ಅವತ್ತು ತಿರುಗಿದ್ದು ಆಟೋಮೆಟಿಕ್. ಅದು ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರೆ ಅದು ಆಟೋಮೆಟಿಕ್ ಅದು ತಿರುಗ್ತದು. ಈ ಗಾರೆ ಕೆಲಸ ಮಾಡ್ತಾರಲ್ಲ ಬ್ರೋ, ಬ್ರೋ ಈ ಲೆವೆಲ್ಗ, ಈ ಲೆವೆಲ್ಗೆ ಸೌಂಡ್ ಬರುತ್ತಾ? ಗಾಳಿ ಸೌಂಡು ಬರುತ್ತೆ ಬ್ರೋ. ಬನ್ನಿ ಬ್ರೋ. ಏನ್ ಗೊತ್ತಾ ಬ್ರೋ, ಈ ಗಾರೆ ಕೆಲಸ ಮಾಡ್ತಾರಲ್ಲ, ಅವ್ರ ಮಗು ಅಂತೆ ಅವರು. ನೋಡಿ, ಅವ್ರ ಹೆಸರು ತಕ್ಷಣ ಅಳದ್ ಸ್ಟಾರ್ಟ್, ಇದು ಕರಿಯೋದ್ ಸ್ಟಾರ್ಟ್. ಪಾಪು ಇಲ್ಲೇ ಇದೆಯಾ ನೀನು? ಏನಕ್ಕಮ್ಮ ಅಳ್ತಾ ಇದೆಯಾ? ನಮ್ಮನ್ನ ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಳ್ಳಿ. ಏನಾಗಿಲ್ಲ ಹುಷಾರ್. ನೋಡಿ ಎಷ್ಟು ಹಳೇದಾಗ್ಬಿಟ್ಟಿದೆ ಎಲ್ಲ. ಇನ್ನೇನು ಇದು ಬಿದ್ದೋಗುತ್ತೆ ಅನ್ಸುತ್ತೆ ಬ್ರೋ, ಹಂಗಾಗಿದೆ. ಪಾಪು ಇಲ್ಲೇ ಕೂತಿದ್ಯಾ ನೀನು ಇವಾಗ? ಇದ್ರ ಮೇಲೆ ಕೂತಿದ್ಯಾ? ಕೂತಿದ್ಯಾಮ್ಮ? ಬನ್ನಿ ಬ್ರೋ. ಸರಿ ಬ್ರೋ. ಸೊ ಫ್ರೆಂಡ್ಸ್, ಇಂಥ ಇದನ್ನೆಲ್ಲ ನಾವು ನೋಡಿದವಾಗ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಬ್ರೋ.
ಅಳ್ಳದೆ. ಯಾಕೆ ಪಾಪು ಪಾಪು ಅಲ್ಬೇಡ, ನಾವು ನಿಮ್ಮ ಸ್ವಂತದವ್ರೆ ಅನ್ಕೋಲಿ. ನೋಡ್ಪುಟ್ಟ, ನಾನು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊ ಬರಕ್ ಆಗಿಲ್ಲ, ನಾನೇ ನಿನ್ನ ಅಣ್ಣ ಅನ್ಕೋಪುಟ್ಟ. ನಾನ್ ಬಂದಿದ್ದೀನಿ, ಅಳ್ಬೇಡ. ನನಗೆ ಇನ್ನೂ ಶಾಕಿಂಗ್ ಆಗಿರೋದು ಬ್ರೋ, ಈ ತಿರುಗಿರೋದೆ. ಹೌದು ಬ್ರೋ ಫ್ರೆಂಡ್ಸ್, ಇದು ತಿರುಗಿರೋದು ಇನ್ನೂ ನನ್ನ ಮೈಂಡಿಂದ ಹೋಗ್ತಾ ಇಲ್ಲ. ಇನ್ನೇನು ಬಿದ್ದೋಗುತ್ತೆ. ತಿರುಗಿಸಿ, ಅದು ನಿಮ್ಮ ಕೈಲಾಗಲ್ಲ ಇರಿ, ನಾನು ತಿರುಗುತ್ತಾ ಇಲ್ವಾ ಅಂತ. ಆಗ್ತಿದೆ, ತಿರುಗ್ತಿದೆ. ಬಟ್ ಇವಾಗ ನಾನು ತಿರುಗಿಸಿರೋದು ಆವಾಗಲೇ ಆಟೋಮೆಟಿಕ್ಕಾಗಿ ತಿರುಗ್ತು. ನೀವು ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ನನಗೆ ಗೊತ್ತಾಗುತ್ತೆ ನೀವು ನಿಮ್ಮ ತಾಯಿನ ಎಷ್ಟು ಮಿಸ್ ಮಾಡ್ತಿದ್ದೀರಾ ಅಂತ. ಬಟ್ ಒಂದಂತೂ ಯೋಚನೆ ಮಾಡಿ, ನಿಮ್ಮ ತಾಯಿಯವರು ಇಲ್ಲಿರಬೇಕಾದ್ರೆ ಅವರು ಅರ್ಧ ರಾತ್ರಿ ಯಾವ ಟೈಮ್ಗೆ ಅಂದರೆ ಆ ಟೈಮಿಗೆ ಬಂದು ನಿಮ್ಮ ಜೊತೆ ಮಾತಾಡೋ ಹಂಗೆ, ನಿಮ್ಮ ಜೊತೆ ಆಟ ಆಡೋ ಹಂಗೆಲ್ಲ ಮಾಡ್ತಿದ್ರಂತೆ. ಅವ್ರು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ಗೆ ಈ ಥರ ಆಗಿರೋದ್ರಿಂದ. ಸೊ ಅವ್ರನ್ನ ನಿಮ್ಮ ಅಜ್ಜಿ ಅವರು ಹೆಸರು ಎಲ್ಲ ಟ್ರೈ ಮಾಡಿ. ಏನಮ್ಮ ಏನೋ ಹೇಳ್ತಾ ಇದ್ದೀರಾ ನೀವು? ಸೊ ಅದಕ್ಕೆ ನಿಮ್ಮ ಅಜ್ಜಿಯವರು ನಿಮ್ಮ ತಂದೆ ತಾಯಿಯವ್ರನ್ನ ಬೇರೆ ಊರಿಗೆ ಕಳಿಸಿ ಅವ್ರನ್ನ ಅಲ್ಲಿ ಭದ್ರವಾಗಿ ನೋಡ್ಕೊತಿದ್ದಾರೆ. ಅವ್ರಿಗಾದರೆ ಯಾವುದೇ ರೀತಿ ಕಷ್ಟ ಇಲ್ದಿರಂಗೆ ತುಂಬ ಸೇಫಾಗಾದರೆ ನೋಡ್ಕೊತಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ, ಅವ್ರು ಇಲ್ಲಿದ್ದು ಅವ್ರು ಡೈಲಿ ಬಂದು ನಿಮ್ಮನ್ನ ನೋಡ್ತಾ ನಿಮ್ಮ ಹತ್ರ ಆಟ ಆಡ್ಕೊತ ಮೆಂಟಲಿ ಡಿಪ್ರೆಸ್ಡ್ ಆಗಿ ತುಂಬ ಬೇಜಾರಾಗಿ ಅವ್ರು ನಾರ್ಮಲ್ ಪರ್ಸನ್ ಆಗೇ ಇರ್ತಿದ್ದಿಲ್ಲ. ಸೊ ಇದೆಲ್ಲ ನಿಮ್ಮ ತಂದೆ ತಾಯಿಯವ್ರಿಗೆ ನಮ್ಗೆ ಅರ್ಥ ಆಗುತ್ತೆ ಅಮ್ಮ, ದಯವಿಟ್ಟು ಅಲ್ಬೇಡಿ. ಸೊ ಅವ್ರಿಗೆಲ್ಲ ಆ ಥರ ಆಗಬೇಕು ಅಂತ ನಿಮಗೆ ಇಷ್ಟನಾ? ನಿಂದೆ ಯೋಚನೆ ಮಾಡ್ಕೊಂಡವ್ರು ಯಾವಾಗ್ಲೂ ಕೊರಗ್ತಾ ಇದ್ರು, ನನ್ ಮಗು ಇಲ್ಲಿ ಬರ್ತಾ ಇತ್ತು, ಆಟ ಆಡ್ತಾ ಇತ್ತು, ಇಲ್ಲಿ ಆಟ ಆಡ್ತಾ ಇತ್ತು, ಅಲ್ಲಿ ಆಟ ಆಡ್ತಾ ಇತ್ತು ಅಂತ ಕೊರಗ್ತಾನೆ ಇದ್ರು ಅವರು. ಅದು ಕೊರ್ಗಿ ಹೆಂಗಾಗಿದ್ರಂತ ಗೊತ್ತಾ ಅವರು ಹೇಳಿದ್ರಿ. ನನ್ ಕೇಳ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರು ಬಂತು ಬ್ರೋ, ಹಂಗಾಗಿದ್ರಂತೆ ಅವರು. ಆ ದುಃಖ ನೋಡಕ್ಕಾಗ್ದೆ ಈ ಜನ ಎಲ್ಲ ಅವ್ರನ್ನ ದೂರ ಇಟ್ಟಿದ್ದು. ಅವ್ರ ಅಜ್ಜಿ ಹೋಗ್ಬಿಟ್ಟು ಊರಲ್ಲಿ ಬಿಟ್ಟಿರೋದು. ಇವಾಗ ಹಾಸ್ಪಿಟ್ಲ್ಗೆಲ್ಲ ಕಳಿಸಿ ರೆಡಿ ಮಾಡ್ತಿದ್ದಾರೆ, ಹೋಗಿದಾರಂತೆ. ಸ್ವಲ್ಪ ಮರ್ತಿದ್ದಾರೆ ಅಂತೆ ಕೂಡ. ಸೊ ಅವ್ರು ಇವಾಗ ಹೊಸ ಲೈಫು ಖುಷಿಯಾಗಿ ಅವ್ರ ಜೀವನ ಆದರೆ ಮಾಡ್ತಿದಾರಮ್ಮ. ಮತ್ತೆ ಅವರು ಇಲ್ಲಿಗೆ ಬಂದರೆ ನಿಜವಾಗ್ಲೂ ನಿಮ್ಮನ್ನ ಮರೆಯೋಕ್ಕಾಗ್ದಿರಂಗೆ ಅವ್ರಿಗೇನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಯವರು ಇಲ್ಲಿಗೆ ಬರೋದು ಅಷ್ಟೊಂದು ಮುಖ್ಯನಾ? ಅವ್ರನ್ನ ನೀವು ನೋಡಲೇಬೇಕಾ? ಅದೇ ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನಮ್ಮ ತಂದೆ ತಾಯಿಯವರು ಎಲ್ಲಿದ್ದರೂ ಅವ್ರು ಚೆನ್ನಾಗಿರಲಿ, ನನಗೇನೋ ಈ ಥರ ನಡೆದ್ಬಿಡ್ತು, ನನ್ನಿಂದ ನಮ್ಮ ತಂದೆ ತಾಯಿಯವರು ಇದಾಗೋದು ಬೇಡ. ನನಗೆ ಗೊತ್ತಾಯ್ತಮ್ಮ, ನೀವು ಅಲ್ಕೊಂಡು ಅಮ್ಮ ಅಂತ ಕೂಗ್ತಾ ಇದ್ದೀರಾ. ಇದಕ್ಕೆ ಮೇಲೆ ನಾವಿಬ್ಬರು ಪ್ರಾಮಿಸ್ ಮಾಡ್ತೀರಿ ಬ್ರೋ. ನಾನೇನೋ ನಿಮ್ಮ ಪರ್ಮಿಷನ್ ಇಲ್ದಿರಂಗೆ ಏನೋ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಮಾಡಲಾ? ಮಾಡಿ ಬ್ರೋ, ಪರವಾಗಿಲ್ವಾ? ನಂಬಿಕೆ ಇಟ್ಬಿಟ್ಟು ನನಗೆ ಕರ್ಕೊಂಡು ಓಕೆನಾ? ಓಕೆ ಪಾಪು, ಇದಕ್ಕೆ ಮೇಲೆ ನಾನು ಶಾರುಖ್ ಬ್ರೋ ಪ್ರಾಮಿಸ್ ಮಾಡ್ತಾ ಇದ್ದೀರಿ, ನಿಮ್ಮ ಅಣ್ಣಂದ್ರ ಥರ ನಾವು ಇರ್ತೀರಿ. ನಿಮ್ಗೆ ಏನೇ ಥರ ಸಹಾಯ ಬೇಕಂದ್ರೂ ನಾವು ಮಾಡಿಕೊಡ್ತೀರಮ್ಮ. ನಿಮ್ಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡಬೇಡಿ, ನಿಮ್ಮ ಅಣ್ಣಂದ್ರ ಥರ ನಾವಿದ್ದೀರಿ. ಏನಂತೀರಾ ಬ್ರೋ? ಹಾಂ ಬ್ರೋ. ಏನು ಬ್ರೋ ಅದು? ಏನಾಯಿತು? ನನಗೇನೋ ನೋಡ್ದಂಗೆ ಅನಿಸ್ತು ಬ್ರೋ ಇದು. ಹೌದಾ? ನಿಜವಾಗ್ಲೂನಾ? ಹ್ಞೂ ಬ್ರೋ. ಎಲ್ಲೆಲೆ? ಇಲ್ಲೇ ಬ್ರೋ, ಇಲ್ಲೇ ಯಾರೋ ಬಿಟ್ಕೊಂಡು ನೋಡ್ತಾ ಇರೋದರ ಕಾಣಿಸ್ತಾ ಇದೆ. ಇಲ್ಲೇನಾ? ಹಾಂ, ನಮ್ಮ ಹಿಂದ್ಗಡೆನೆ. ಮೇ ಬಿ ಆ ಪಾಪು ಏನಾದರೂ ಆಗಿರುತ್ತೆ. ಬನ್ನಿ ಆ ಕಡೆ ನೋಡೋಣ. ಇನ್ನೂ ಏನೇನಿದೆ ಇಲ್ಲೆಲ್ಲ. ಅದೇ ಪಾಪು ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಏನಾದ್ರು ನೋಡ್ತಾ ಇರ್ಬೋದೇನೋ, ಮಾತಾಡೋಕೆ ಏನಾದ್ರು ಮುಟ್ಟಕ್ಕೆ ಏನಾದ್ರು ಮಾಡ್ತಾ ಇರ್ಬೋದೇನೋ. ಚಾನ್ಸಸ್ ತುಂಬ ಇದೆ ಬ್ರೋ ಹತ್ರ. ಎಲ್ಲ ಲೊಕೇಶನಲ್ಲಿ ನಮ್ಗೆ ಆಲ್ಮೋಸ್ಟ್ ನಡೆಯೋದು ಹಂಗೆ ಅಲ್ವಾ ಬ್ರೋ? ಹೌದು.
ಹೌದು. ಆಲ್ಮೋಸ್ಟ್ ಎಲ್ಲ ಲೊಕೇಶನ್ ಹಾಂ ನಾವು ಯಾರ ಹತ್ರ ಮಾತಾಡಕ್ಕೆ ಹೋಗ್ತಿರೋ, ತಾಯಿ ಆತ್ಮಾನೋ, ತಂದೆ ಆತ್ಮಾನೋ, ಮಗು ಆತ್ಮಾನೋ, ಅಲ್ಲಿ ಯಾರಿಗೆ ಏನು ಇನ್ಸಿಡೆಂಟ್ ನಡೆದು ತೀರೋಗಿರ್ತಾರೆ, ಆತ್ಮ ಆಗಿ ತಿರುಗ್ತಾ ಇರ್ತಾರೆ, ಅವರೆಲ್ಲಾನು ನಾವು ಬರೋದವ್ರು ಗೊತ್ತಾಗುತ್ತೆ, ನಾವು ಏನು ಮಾಡಕ್ಕೆ ಬಂದಿದ್ದೀರಿ, ಏನು ಕತೆ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೆ ಅವ್ರು ನಮ್ಮ ಹಿಂದೆ ನಿಂತ್ಕೊಂತಾರೆ, ನಿಂತ್ಕೊಂಡು ಎಲ್ಲ ಕಡೆಯಿಂದ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಂದು ಕೆಲಸ ಇದೆ. ಈ ಕಡೆಯಿಂದ ಜಾಗ ಇಲ್ವಾ? ಯಾವ ಕಡೆಯಿಂದ? ಈ ಕಡೆಯಿಂದ ಇಲ್ಲ ಬ್ರೋ, ಇಲ್ಲೇನು ಜಾಗ ಇಲ್ಲ. ಇಲ್ಲಿ ಜಾಗ ಇಲ್ಲ ಬಿಡಿ. ಈ ಕಡೆ ಹೋಗಕ್ಕೆ ಟ್ರೈ ಮಾಡಿದ್ರೆ ಯಾವ ಕಡೆ ಯಾವ ಹಾವು ಇದೆ ಅಂತ ಗೊತ್ತಾಗಲ್ಲ, ಅಂದರೆ ಯಾವ ಹುಳ ಇದೆ ಅಂತ. ಇಲ್ಲಿ ಇದಿದೆ ಬ್ರೋ. ಏನಿದೆ? ಇದು ಏನೋ ಮಾಡೋಕ್ಕೆ ಏನಿದು ರೌಂಡಾಗಿ ಕಟ್ಟಿದಾರಲ್ಲ ಪಿಲ್ಲರು? ಅದೇನು ಗೊತ್ತಿಲ್ಲ ಬ್ರೋ. ಅದೇ ಹೋಮ ಎಲ್ಲ ಮಾಡ್ತಾರಲ್ಲ ಬ್ರೋ, ಆ ಥರ ಏನೋ ಕಟ್ಟಿದ್ದಾರೆ. ನೀವು ನೋಡಿರ್ತೀರಲ್ಲ ಬ್ರೋ, ಈ ಅಲ್ಲಿ ಇಲ್ಲಿ ಮೇ ಬಿ ಇದು ಹೋಮದಲ್ಲ ಬ್ರೋ. ಇದು ಮತ್ತೆ ಈ ಪಾರ್ಕ್ ಅಲ್ಲಿ ರೌಂಡ್ ಆಗಿ ಆರ್ಚ್ ಟೈಪ್ ಕುತ್ಕೊಳಕ್ಕೆ ಸಿಟ್ಟಿಂಗ್ ಅಂದ್ರೆ ಆ ಸಿಟ್ಟಿಂಗ್ ಅಲ್ಲ, ರೆಸ್ಟ್ ತಗೊಳಕ್ಕೆ ಕುತ್ಕೊಂತಾರಲ್ಲ, ಅದೇನೋ ಕಟ್ಟಕ್ ಟ್ರೈ ಮಾಡವ್ರೆ. ಅದೇ ಈ ತರ ನಡೆದಾದ್ಮೇಲೆ ಫುಲ್ಲು ಸ್ಟಾಪ್ ಮಾಡ್ದಂಗಿದ್ದಾರೆ. ನಾನೇನ್ ಅನ್ಕೊಂಡೆ ಬ್ರೋ, ಈ ಹೋಮ ಗಿಮ ಮಾಡ್ತಾರ ನೋಡಿ, ಮಧ್ಯದಲ್ಲಿ ಕುತ್ಕೋಬಿಟ್ಟು ಬೆಂಕಿ ಹಾಕೋಬಿಟ್ಟು ಆತರ ಏನೋ ಮಾಡವ್ರೆ. ಇಲ್ಲ ಇಲ್ಲ ಇಲ್ಲ, ಇದು ರೌಂಡ್ ಶೇಪ್ ಅಲ್ಲಿ ಕುತ್ಕೊಳಕ್ಕೆ ಪಬ್ಲಿಕ್ ಬಂದು ಕುತ್ಕೊಂತಾರಲ್ವಾ, ಅದನ್ನ ಕಟ್ಸಕ್ ಟ್ರೈ ಮಾಡವ್ರೆ. ನನಗೆ ಯಾಕೋ ಈ ಲೊಕೇಶನ್ಗೆ ಬಂದವಾಗಿಂದ ಕಣ್ಣು ತಿರ್ಗ್ತಾ ಇರೋ ಥರ ಫೀಲು, ಒಂಥರ ಅನ್ನೋ ಥರ ಒಂಥರ ಫೀಲ್ ಆಗ್ತಿದೆ. ನಿಮಗೆ ಅನಿಸ್ತಾ ಇದೆಯಾ ಅಥವಾ ಏನಾದರೂ ಮಾಡೋ ಥರ ಏನಾದರೂ? ಹಂಗಂತಲ್ಲ, ನಾರ್ಮಲ್ ಆಗಿ ಇವಾಗ ಒಂದು ಹೆಜ್ಜೆ ಇಗ್ಬೇಕಾದ್ರೆ ಒಂಥರ ಇಲ್ಲ, ಮೈ ಬಂದ್ಬಿಟ್ಟು ತುಂಬ ಲೈಟ್ ಆಗ್ತಿದೆ ನನಗೆ. ಅಂದರೆ ಒಂಥರ ಹಿಂಗೆ ಅನ್ನೋ ಥರ ಹಂಗೆ ಅನ್ನಿಸ್ತಿದೆ. ಮೇ ಬಿ ಇದಕ್ಕೆ ಇರ್ಬೋದು ಬ್ರೋ. ನಂಗೆ ಕೂಗ್ತಾ ಇದ್ರೆ ಆಗ್ತಾ ಇಲ್ಲ, ಅಲ್ತಿರೋದು ಅಮ್ಮ ಅಂತ ಕೂಗ್ತಿರೋದು ಕೇಳಿಸ್ತಾ ಇದ್ರೆ ಒಂಥರ ಮೈಂಡ್ ಎಲ್ಲ ನನಗೆ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೈತೆ, ಅದಕ್ಕೆ ಹಂಗೆ ಆಗ್ತಿರೋದು ಅನಿಸ್ತಿದೆ. ಇದು 2ನೇ ಸರಿ ಬ್ರೋ ಅಮ್ಮ ಅಂತ ಕೂಗ್ತಿರೋ ಸೌಂಡ್ ಕೇಳ್ತಿರೋದು ನಾನು. ಈ ಲೊಕೇಶನ್ 2ನೇ ಲೊಕೇಶನು. ಇನ್ನೊಂದು ಲೊಕೇಶನ್ ಮಾಡಿದ್ದೆ ಆಂಧ್ರದಲ್ಲಿ, ಅಲ್ಲೂ ಇದೇ ಥರನೇ ಅಮ್ಮ ಅಂತ ಕೂಗೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಆ ಕಡೆ ಏನಿದೆ ಬ್ರೋ? ಇಷ್ಟೊಂದು ದೊಡ್ಡದಾ? ಕೂಗ್ತಾ ಇದೆ, ಇದೇನು ಇಷ್ಟೊಂದು ದೊಡ್ಡ ಅಲ್ಲ ಅಣ್ಣ? ಹುಷಾರು ಬ್ರೋ. ಬನ್ನಿ ಬನ್ನಿ. ಹಂಗೆ ಅನಿಸ್ತಿದೆ, ತುಂಬ ದೊಡ್ಡದಾಗಿದೆ ಅಲ್ಲ? ಅದ್ರ ಪಾರ್ಕ್ ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಅಲ್ಲ ಏನಕ್ಕೆ ಮಾಡವ್ರೆ? ಆರ್ಟಿಫಿಷಿಯಲ್ ಲೇಕ್ಸ್ ಮಾಡ್ತಾರೆ, ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ಸುತ್ತೆ ಮೇ ಬಿ. ಇದಾಗಿರೋದ್ರಿಂದ ಮೇಂಟೆನೆನ್ಸ್ ಇಲ್ಲದೆ. ಇನ್ನೊಂದ್ಸರಿ ಇನ್ಸಿಡೆಂಟ್ ನಡೀತಲ್ಲ ಬ್ರೋ, ಅಲ್ಲಿಗೆ ಹೋಗೋಣ ಬನ್ನಿ. ನಾವು ಅಲ್ಲಿ ಹೋದಾಗಲೇ ಅಮ್ಮ ಅಂತ ಕೂಗ್ತೀರ. ಹೌದು ಫ್ರೆಂಡ್ಸ್, ಇಲ್ಲಿಗೆ ಆ ಇನ್ಸಿಡೆಂಟ್ ಏನು ನಡೀತೋ ಆ ಪಾಪುಗೆ, ಅಲ್ಲಿಗೆ ಹೋದಾಗೆಲ್ಲ ಅಮ್ಮ ಅಂತ ಕೂಗೋ ಥರ ಸೌಂಡ್ ಕೇಳಿಸ್ತಾ ಇತ್ತು ನಮಗೆ. ಸೊ ಅದಕ್ಕೋಸ್ಕರ ಮತ್ತೊಂದು ಸರಿ ನಾವು ಟ್ರೈ ಮಾಡ್ತೀರಿ. ಆದರೆ ಇನ್ನೊಂದು ಬ್ರೋ, ಇದ್ರ ಮೂಮೆಂಟ್ಸ್ ಏನಿಲ್ಲ ಈ ಸರಿ. ಇದ್ರ ಮೂಮೆಂಟ್ಸ್ ನಾನು ಒಂದು 2-3 ಸರಿ ನೋಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಲಾಸ್ಟ್ ಟೈಮ್ ಬಂದಾಗ ನಾನು. ಆದರೆ ಇದ್ರ ಮೂಮೆಂಟ್ಸ್ ಇಲ್ಲ ಈ ಸರಿ. ನಾನು ಇದ್ರ ಮೂಮೆಂಟ್ ನೋಡಿದೆ ನಿಮ್ಮ ವಿಡಿಯೋದಲ್ಲಿ. ಇದು ತಿರುಗ್ತು ಆಟೋಮೆಟಿಕ್. ಇಲ್ಲಿ ಬಂದು ನಿಂತಾಗಲೇ ಫಸ್ಟ್ ಮೂಮೆಂಟ್ ನೋಡಿದ್ದೆ ನಾನು ಇದ್ರದ್ದು. ಇದನ್ನು ತಿರುಗ್ತು, ನಾನು ನೋಡಿದೆ. ಬನ್ನಿ ಬ್ರೋ.
ಪಾಪು ಅಮ್ಮ, ನೀವು ನಮ್ಮ ಮಾತನ್ನ ಕೇಳ್ತಾ ಇದ್ದೀರಾ, ನಮ್ಮನ್ನ ನೋಡ್ತಾ ಇದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೌಂಡ್ ಏನೋ ಕೇಳಿಸ್ತದ. ಅದೇ ಮೈ ಜುಮ್ ಅಂತ ನನಗೂ ಹಂಗೆ ಜುಮ್ ಅನಿಸ್ತು. ಆ ಮೂಮೆಂಟ್ ಮಗು ಬಿದ್ದಿದ್ದು ರೀಕ್ರಿಯೇಟ್ ತರ ಬೀಳೋ ಥರ ಸೌಂಡೇ ಕೇಳಿಸ್ತಲ್ಲ. ಸೊ ಇಲ್ಲೇನ ಅಮ್ಮ ನಿಮಗೆ ಆ ವಿಷಯ ನಡೆದಿರೋದು? ನಿಮ್ಗೆ ಇಲ್ಲೇನಾ ಆಗಿರೋದು? ಇಲ್ಲೇ ಅನ್ಯಾಯ ಆಗಿರೋದು ಬ್ರೋ ಮಗುಗೆ. ಪಾಪು ನಿನ್ಗೆ ಇಲ್ಲೇನಾ ಅಮ್ಮ ಅನ್ಯಾಯ ಆಗಿರೋದು? ಕೇಳಿಸ್ತಿದೆ ಅಮ್ಮ ಅಮ್ಮ ಅನ್ನೋ ಥರ ದೂರದಲ್ಲಿ ಏನೋ ಒಂಥರ ಅನಿಸ್ತದೆ. ಪಾಪು ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ನಿನಗೆ ಇಲ್ಲೇ ನಡೆದಿದ್ರೆ ನಮ್ಗೆ ಯಾವುದಾದ್ರೂ ಕ್ಲೂ ಕೊಡಮ್ಮ. ನಿನ್ಗೆ ಇಲ್ಲೇನ ಅನ್ಯಾಯ ನಡೆದಿತ್ತು? ಪಾಪು ಪುಟ ಸೌಂಡ್ ನೋಡಿದ್ರೆ ಅಮ್ಮ ಅನ್ನೋ ಥರ ಸೌಂಡ್ ಕೇಳಿಸ್ತೀವಿ ಇವಾಗ. ಶಾರು ಬ್ರೋ ಕನ್ಫರ್ಮ್. ಅದೇ ಬ್ರೋ ಚಾರ್ಲಿಯಲ್ಲೂ ಕ್ಲಿಯರ್ ಆಗಿ ತೋರಿಸಿತ್ತು, ಯಾರೋ ದೊಡ್ಡವ್ರು ತಳ್ಳಿದ್ರು ನನಗೆ ಅನ್ನೋದು ಕ್ಲಿಯರ್ ಆಗಿ ತೋರಿಸ್ತು. ಆಮೇಲೆ ನಾನು ಇನ್ನೊಂದು ಡೌಟ್ ಪಟ್ಟೆ ಬ್ರೋ, ಈ ಅವ್ರ ತಂದೆ ತಾಯಿ ಏನ್ ಕೂಲಿ ಮಾಡ್ತಾ ಇದ್ರು, ಹೆಣ್ಣು ಮಗು ಅಂದ್ಬಿಟ್ಟು ಕಷ್ಟ ಆಗ್ತದೆ ಸಾಕಕ್ಕೆ ಅಂತ ಏನೋ ಇವರೇ ಮಾಡಿರ್ಬೋದು ಅಂದ್ರೆ ನಂಗೆ ಡೌಟ್ ಬಂತು. ಡೌಟ್ ಪಟ್ಬಿಟ್ಟೆ ಅವತ್ತು. ಪಟ್ಬಿಟ್ಟು ಕೇಳಿದಾಗ ಇಲ್ಲ ನಮ್ಮ ತಂದೆ ತಾಯಿ ಅಲ್ಲ, ಯಾರೋ ಬೇರೆಯವ್ರು ಅಂತಾನೆ ಕ್ಲಿಯರ್ ಆಗಿ ಬಂತು. ಸೊ ಇದನ್ನ ಮರ್ತೋದೆ ಬ್ರಾ ಕೇಳೋದು. ಪಾಪು ಇದು ಆಕಸ್ಮಿಕವಾಗಿ ನಡೆದಿರೋದಾ ಇಲ್ಲಾಂದ್ರೆ ಯಾರೋ ಬೇಕಂತ ಮಾಡಿರೋದಮ್ಮ? ಬೇಕಂತ ಯಾರಾದರೂ ಮಾಡಿದಾರಾ ನಿಮಗೆ? ಬೇಕಂತ ಮಾಡಿದರೆ ಏನಾದರೂ ನಮಗೆ ಕ್ಲೂ ಮುಖಾಂತರ ಆಗಲಿ, ನಮ್ಮ ಎದುರುಗಡೆ ಬಂದು ಮಾತಾಡಿಸೋ ಪ್ರಯತ್ನ ಆಗಲಿ ದಯವಿಟ್ಟು ಮಾಡಿ ಅಮ್ಮ. ನಮ್ಗೆ ಇದು ತುಂಬ ಮುಖ್ಯ. ಇದು ಆಕಸ್ಮಿಕವಾಗಿ ನಡೆದಿರೋದಾ ಇಲ್ಲಾಂದರೆ ಇಲ್ಲಿ ಯಾರಾದರೂ ನಿಮಗೆ ಬೇಕಂತ ಮಾಡಿರೋದಾ? ಬೇಕಂತ ಮಾಡಿದರೆ ಒಂದೇ ಒಂದು ಸರಿ ಮತ್ತೆ ಇನ್ನೊಂದು ಸರಿ ಕೂಗೋಕ್ಕಾಗುತ್ತಾ ಅಥವಾ ನಮ್ಮ ಎದುರುಗಡೆ ಕಾಣಿಸೋಕ್ಕಾಗುತ್ತಾ ಅಮ್ಮ? ಯಾರಾದರೂ ಬೇಕಂತ ಮಾಡಿದಾರಾ? ಬ್ರೋ ಬ್ರೋ ಅಲ್ಲಿ ನೋಡಿ ಬ್ರೋ ತಿರುಗ್ತಾ ಇದೆ ಅದು. ಬೇಕಂತ ಮಾಡಿದಾರ ಅಂತಂದ್ರೆ ಏನ್ ಬ್ರೋ ಅದು? ಹೌದು, ಬನ್ನಿ ಅಲ್ಲ ಇನ್ನು ಬಿದ್ದಂಗೆ ಸೌಂಡ್ ಬರ್ತಾ ಇದೆ ಬ್ರೋ. ಅಲ್ಲೇ ಅಮ್ಮ ಅಪ್ಪು ನೋಡಿ, ನೀವು ಒಂದೊಂದು ಸರಿ ಅಮ್ಮ ಅಮ್ಮ ಅಂತ ಕೂಗ್ತಿದ್ರೆ ನಿಜವಾಗ್ಲೂ ನಮ್ಮ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಒಂದು ಕ್ಷಣನೂ ನಮ್ಮ ಕೈಯಲ್ಲಿ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಇವಾಗಾದರೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಮೇಲೆ ಏನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಾವು ಬಂದೇ ಬರ್ತೀರಿ ಇಲ್ಲಿಗೆ. ನಮ್ಮ ಕೈಯಲ್ಲಿ ಆದಷ್ಟು ಈ ಅನಂದರು ನಿಮಗೆ ಸಹಾಯ ಮಾಡ್ತೀರಿ. ಸೊ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಇನ್ನೂ ಇಲ್ಲಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಆದಷ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವ್ರ ಹತ್ರ ಕೋರ್ಕೊತೀನಿ ನಾನು. ಶಾರು ಬ್ರೋ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ನನಗೂ ಅದೇ, ನಾನು ನಿನ್ನ ಅಣ್ಣ ಮಲ್ಲೇಶ್ವರ ನಿಮ್ಮ ಅಣ್ಣ ಅಂತ ತಿಳ್ಕೊಪುಟ್ಟ. ನಿಮ್ಮ ಅಪ್ಪ ಅಮ್ಮ ಬರ್ದೇ ಇದ್ರು ನಾವು ಬಂದಿದ್ದೀವಿ ಅನ್ಕೋ, ನಿನ್ನ ಅಣ್ಣಂತಿರು ಬಂದಿದ್ದೀವಿ ಅನ್ಕೋ. ಸೊ ಮತ್ತೊಮ್ಮೆ ಈ ಥರ ಅಮ್ಮ ಅಮ್ಮ ಅನ್ನೋದು ಅಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟ. ನಮಗೂ ಬೇಜಾರಾಗುತ್ತೆ, ಜನಗಳು ಓಡಾಡೋರು ಬೇಜಾರು ಮಾಡ್ಕೋತಾರೆ, ಅವ್ರಿಗೂ ತೊಂದರೆ ಆಗ್ತದೆ ನಿನ್ನಿಂದ. ಸೊ ಇದೊಂದು ಮಾತ್ರ ನಾವು ಗ್ಯಾರಂಟಿಯಾಗಿ ಹೇಳ್ತೀರಿ, ನಿಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಂಬೇಡಿ. ಇದಕ್ಕೆ ಮೇಲೆ ನಾನು ಶಾರು ಬ್ರೋ ನಿಮ್ಮ ಅಣ್ಣನ ಥರ ಯಾವಾಗಲೂ ನಮ್ಗೆ ಉಸಿರಿರೋ ಅಷ್ಟು ಕೊನೆವರೆಗೂ ನಾವು ನಿಮ್ಗೆ ಅಣ್ಣಂದ್ರ ಥರ ಇರ್ತೀರಿ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಇಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀರಿ. ನಾರ್ಮಲಾಗೇ ಬರ್ತೀರಿ, ನಾವು ಹಗ್ಲತ್ತಲ್ಲೇ ಬರ್ತೀರಿ, ನಿಮ್ಮ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀರಿ. ಸೊ ದಯವಿಟ್ಟು ಗಾಳಿ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಮೇಲೆ ಏನೂ ಫೀಲ್ ಮಾಡಬೇಡಿ ಅಮ್ಮ, ನೀವು ಫೀಲ್ ಆಗಬೇಡಿ, ನಮ್ಮನ್ನು ಫೀಲ್ ಮಾಡಬೇಡಿ, ನಿಮ್ಮ ಪೇರೆಂಟ್ಸ್ನೂ ಫೀಲ್ ಮಾಡಬೇಡಿ.
ನೀವು ಖುಷಿಯಾಗಿದ್ರೇ ನಾವೆಲ್ಲರೂ ಖುಷಿಯಾಗಿರೋಕ್ಕೆ ಸಾಧ್ಯ. ಸೊ ಬರ್ತಿದ್ದೀರಮ್ಮ. ಸೊ ನಾವಾದರೆ ಓಡ್ತಾ ಇದ್ದೀರಿ. ಆಗಲ್ಲ ಬ್ರೋ, ಬೇಜಾರಾಗುತ್ತೆ ಬ್ರೋ. ಹೆವಿ ಬೇಜಾರಾಗೋಯ್ತು ನನಗೆ. ಎಷ್ಟು ಸಲ ಬ್ರೋ ಕೂಗ್ತಿರೋದು ಅಮ್ಮ ಅಮ್ಮ ಅಂತ. ನಾವು ಬರಬೇಕಾದ್ರೆ ಇಂದ ಹಿಡ್ದು ನೋಡಿ ಇವಾಗ ಹೋಗ್ಬೇಕಾದ್ರೆವರೆಗೂ ಎಷ್ಟು ಸಲ, ಸುಮಾರು ಒಂದು 10-15 ಸಲ ಕೂಗ್ಬಿಟ್ಟೈತೆ. ಹೌದು. ಆ ಥರ ನಮ್ಮ ಮಕ್ಕಳೇ ಯಾರಾದ್ರೂ ನಾರ್ಮಲ್ ಆಗಿ ಹತ್ಕೊಂಡು ಕೂಗ್ಬಿಟ್ರೆ ನಮ್ಗೆ ಎಷ್ಟೊಂದು ಬೇಜಾರಾಗ್ಬಿಡುತ್ತೆ. ಆ ಥರ ಅದು ಒಂದು ಜೀವ ಕಳ್ಕೊಂಡು ತಾಯಿ ತಂದೆಗೋಸ್ಕರ ಆ ಮಗು ನರಳ್ತಿರೋದು ತುಂಬಾ ಬೇಜಾರಾಗ್ತಿದೆ. ಎಲ್ಲಿ ಬ್ರೋ? ಅಲ್ಲಿ ನೋಡಿ ಬ್ರೋ. ಎಲ್ಲಿ? ನನಗೆ ಕಾಣಿಸ್ಲಿಲ್ಲ, ನಿಮ್ಗೆ ಕಾಣಿಸ್ತಾ? ಕ್ಯಾಪ್ಚರ್ ಆಯ್ತಾ? ಪಕ್ಕಾನಾ? ಬನ್ನಿ ಒಂದ್ಸರಿ. ನೀನೇನಾ ಅದು? ಮತ್ತೆ ನೋಡಿ ಬ್ರೋ, ನಾನು ಹೇಳಿರಲಿಲ್ಲ ಬ್ರೋ ನಿಮಗೆ. ಬ್ರೋ ಈ ಕಡೆ ಮಾಡಿ ಬ್ರೋ, ಹತ್ರ ಹೋಗಿ ಬ್ರೋ. ಇಲ್ಲೆಲ್ಲ ಇದೆ ಬ್ರೋ. ಫ್ರೆಂಡ್ಸ್, ಇದು ತಿರುಗ್ತಾ ಇದೆ ಆಟೋಮೆಟಿಕ್ಕು. ಅದು ತಿರುಗ್ತಿದೆಯಲ್ಲ ಬ್ರೋ? ತಿರುಗ್ತಿದೆ. ಸರಿ ಪುಟ ಅಮ್ಮ, ನೀವು ಇದೇ ಥರ ಆಟ ಆಡ್ಕೊಂಡು ಖುಷಿಯಾಗಿರಿ. ನಾವು ಅವಾಗ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ನಾವು ಬರ್ತಾ ಇರ್ತೀರಿ. ಸೊ ನಾನು ಶಾರು ಬ್ರೋ ಆದರೆ ಏನಾಯ್ತು ಬ್ರೋ? ಅಮ್ಮ ನೀನಾ ಏನು ಬ್ರೋ? ಎಲ್ಲೆಲ್ಲ ಸೌಂಡ್ ಕೇಳಿಸ್ತಿದೆ. ಈ ಜೋಕಾಲಲ್ಲಿ ಹತ್ರನೂ ಬರ್ತಾ ಇದೆ, ಅಲ್ಲೂ ಬರ್ತಾ ಇದೆ. ತಿರುಗ್ತಾನೆ ಇದೆಯಲ್ಲ ಬ್ರೋ? ಬ್ರೋ ನೋಡಿ ಬ್ರೋ, ಹತ್ರಕ್ಕೆ ಹೋಗಿ. ಬ್ರೋ ಏನೋ ಸೌಂಡ್ ಬಂತು. ತಿರುಗ್ತಾನೆ ಇದೆ ಬ್ರೋ. ಸ್ಟಾಪ್ ಆಯ್ತು ಬ್ರೋ. ನಾವು ಹತ್ರ ಹೋಗ್ತಾ ಇರೋದಕ್ಕೆ ಸ್ಟಾಪ್ ಆಗ್ತದೆ. ಹತ್ರಕ್ಕೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅರ್ಥ ಆಗ್ತಿದ್ಯಾ ಅಮ್ಮ? ನೀವು ಇದೇ ಥರ ಖುಷಿಯಾಗಿರ್ಬೇಕು. ಇನ್ನೊಂದ್ಸರಿ ನೀವು ಅಲ್ಬಾರ್ದು ದಯವಿಟ್ಟು. ಇದು ನಮ್ಮ ರಿಕ್ವೆಸ್ಟು, ದಯವಿಟ್ಟು ಅಲ್ಬೇಡಿ ಅಮ್ಮ. ನಿಮ್ಮ ಅಣ್ಣನ ಥರ ನಾವು ಕೋರ್ಕೊತಾ ಇದ್ದೀರಿ, ದಯವಿಟ್ಟು ಅಲ್ಬೇಡಿ. ಮತ್ತು ಅಮ್ಮ ಅಮ್ಮ ಅಂತ ಕೂಗೋದು ಮಾಡಬೇಡಿ. ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಸರಿ ಬ್ರೋ, ನೀವೇನಾದರೂ ಹೇಳೋದಿದೆ ಹೇಳ್ಬೇಡಿ. ಏನಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಇದಾಗಿತ್ತು. ಜನನು ತುಂಬಾ ಬೇಜಾರು ಮಾಡ್ಕೊಂಡ್ರು ಆ ವಿಡಿಯೋ ನೋಡ್ಬಿಟ್ಟು. ಮಗುಗೆ ಈಗ ಥರ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಸೊ ಫ್ರೆಂಡ್ಸ್, ನೋಡಿ, ನಾನು ಅವ್ರ ಅಪ್ಪ ಅಮ್ಮನ ಮೀಟ್ ಅಂತೂ ಮಾಡ್ಸೋಕ್ಕಾಗಿಲ್ಲ. ನಾವು ಅಣ್ಣಂದಿರಾಗಿ ಆ ಮಗು ಹತ್ರ ಬಂದಿದ್ದೀವಿ, ಆ ಮಗುಗೂ ತಿಳಿಸಿದ್ದೀವಿ. ಗಾಬರಿ ಆಗಬೇಡಿ. ಮತ್ತೆ ತಿಳಿಸಿದ್ದೀವಿ ಮಗುಗೂ. ಆ ಮಗುಗೆ ತಿಳಿದಿದೆ ಅಂತ ನಾವು ಅನ್ಕೋತೀವಿ, ತಿಳಿದಿರುತ್ತೆ. ಯಾಕಂದ್ರೆ ನಾವು ಚಾರ್ಲಿ ಗೇಮ್ ಮಾಡ್ಬೇಕಾರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇತ್ತು. ಇವಾಗ ಆರಾಮಾಗೆ ತಿಳಿದಿರುತ್ತೆ ಅಂತ ನಾನು ತಿಳ್ಕೊತೀನಿ ಬ್ರೋ. ಸರಿ ಬ್ರೋ. ಅಮ್ಮ ನೀವು ಖುಷಿಯಾಗಿರಿ. ದಯವಿಟ್ಟು ನೀವು ಬೇಜಾರಾಗ್ಬಿಟ್ಟು ನಮ್ಮನ್ನ ಬೇಜಾರು ಮಾಡಬೇಡಿ. ನಾವು ಇವಾಗ ಹೋಗ್ತಾ ಇರ್ಬೋದು, ಬಟ್ ಆದರೆ ನಾವು ನೆಕ್ಸ್ಟು ಪದೇ ಪದೇ ನಮ್ಮ ತಂಗಿನ ನಿಮ್ಮನ್ನು ನೋಡೋಕ್ಕೋಸ್ಕರ ನಾವು ಮತ್ತೆ ಬಂದೇ ಬರ್ತೀರಿ. ನೀವು ಅದ್ರ ಮುಖಾಂತರ ಉತ್ತರ ಕೊಡ್ತಿದ್ದೀರಾ, ನಮಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸೊ ಹೋಗ್ಬಿಡ. ಸಿರ್ತದೆ ಬ್ರೋ, ಆಟ ಆಡ್ಕೊಳ್ಳಿ ಬಿಡಿ. ನೋಡಿ ಫ್ರೆಂಡ್ಸ್, ತಿರ್ಗ್ತಾನೆ ಇದೆ. ಆಟ ಆಡ್ಕೊ ಅಮ್ಮ, ಆಟ ಆಡ್ಕೊಳ್ಳಿ. ಆಟ ಆಡು. ಕೇಳಿಸ್ತಿದ್ಯಾ ಬ್ರೋ ಸೌಂಡು? ಆಟ ಆಡ್ತಾ ಇದ್ದಾರೆ. ಸೊ ಔಟ್ರೋ ಎಲ್ಲ ಕೊಟ್ಬಿಡೋಣ. ಆಟ ಆಡು ಪುಟ್ಟ. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವು ಕೊಟ್ಟಿರೋಂಥ ವಿಡಿಯೋ ನನಗೆ. ಯಾಕಂದರೆ ಒಂದು ಚಿಕ್ಕ ಪಾಪುಗೆ ಇಂಥ ಘಟನೆ ನಡಿಬಾರ್ದಾಗಿತ್ತು. ಏನಂತಿದ್ದಾರೆ ಅಂತಂದರೆ, ನಾನು ಆ ಜೋಕಾಲಿಯಿಂದ
ಆಕಸ್ಮಿಕವಾಗಿ ಬಿದ್ದು ನಾನು ತೀರೋಗಿಲ್ಲ. ನನ್ನ ಯಾರೋ ಹಿಂದಕ್ಕೆ ಬೇಕಂತ ಎಲ್ದು ನನ್ನ ಸಾಯಿಸಿದ್ದಾರೆ ಅಂತ ಅಂದ್ಬಿಟ್ಟು ನಮಗಾದರೆ ತಿಳಿಸ್ಕೊಡ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಕ್ಕೆ ಸುಳ್ಳಂತೂ ಆಗಿರೋ ಚಾನ್ಸಸ್ ಇಲ್ಲ. ಅದು 100% ನಿಜ ಆಗಿರುತ್ತೆ. ಯಾಕಂದರೆ ಯಾರು ಆ ಥರ ಇನ್ನೊಬ್ಬರ ಮೇಲೆ, ಅದು ಚಿಕ್ಕ ವಯಸ್ಸಲ್ಲಿ ಆ ಮಗು ಸುಳ್ಳೇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ಶಾರುಖ್ ಬ್ರೋ ಮಾತು ಕೊಟ್ಟಂಗೆ ಅವ್ರ ತಂದೆ ತಾಯಿನ ಕರ್ಕೊಂಡ್ಬಂದು ತೋರಿಸೋ ಪ್ರಯತ್ನ ಆಗಲಿಲ್ಲ ನನ್ನ ಕೈಯಲ್ಲಿ. ನಾವು ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ ಶಾರುಖ್ ಬ್ರೋ, ನಾನಲ್ಲ, ಶಾರುಖ್ ಬ್ರೋ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಆಗಲಿಲ್ಲ. ಅದರಿಂದ ನಾವೇನು ಮಾತು ಕೊಟ್ಟಿದ್ದೀರಿ ಅಂದರೆ, ನಿಮಗೆ ಅಣ್ಣಂದ್ರ ಥರ ನಾವಿರ್ತೀರಿ, ಅವಾಗ ನಾವು ಬಂದು ನೋಡ್ಕೊಂಡು ಹೋಗ್ತೀರಿ. ನಾರ್ಮಲಾಗಿ ವಿಡಿಯೋಗೋಸ್ಕರನೇ ಅಂತಲ್ಲ, ನಾರ್ಮಲಾಗಿ ನಾವು ಈ ಕಡೆ ಬಂದವಾಗೆಲ್ಲ ಈ ಪಾಪುನ ನೋಡ್ಕೊಂಡು ಹೋಗೋಕ್ಕೋಸ್ಕರ ನಾವು ಬರ್ತೀರಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯನ ಮಾಡೋಕ್ಕಾದಷ್ಟು ನಮ್ಮ ಕೈಯಲ್ಲಿ ಮಾಡ್ತೀರಿ. ಸೊ ಇದಾಗಿರುತ್ತೆ ವಿಡಿಯೋ. ಮತ್ತು ನಮ್ಗೆ ತುಂಬ ನೋವು ಕೊಟ್ಟಿರೋ ಅಂಥ ಮಾತು ಅಮ್ಮ ಅಂತ ಕೂಗೋದು. ಆ ಪಾಪು ಒಂದೊಂದು ಸರಿನೂ ಅಮ್ಮ ಅಂತ ಕೂಗ್ತಾ ಇದ್ರೆ ನಿಜವಾಗ್ಲೂ ಅಲ್ಲಿ ಆ ಜಾಗದಲ್ಲಿ ಇರೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅಷ್ಟು ನೋವು ಕೊಟ್ಬಿಡ್ತು ನಮ್ಗೆ ಅಮ್ಮ ಅನ್ನೋ ಪದ. ಅದಕ್ಕೋಸ್ಕರ ನಾವು ಇವಾಗ ಏನೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀರಿ, ಆ ಪಾಪುಗೆ ಖುಷಿ ಆಗೋ ಥರ ನಮ್ಮ ಕೈಲಾದಷ್ಟು ನಾವು ಮಾಡ್ತೀರಿ. ಸೊ ಇದಾಗಿರುತ್ತೆ ಈ ವಿಡಿಯೋ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಶಾರುಖ್ ಬ್ರೋ ಚಾನಲ್ನ ಡಿಸ್ಕ್ರಿಪ್ಷನಲ್ಲೂ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ತೋರಿಸ್ತೀರಾ ಅಂತ ನಂಬ್ತಾ ಇದ್ದೀನಿ. ಸೊ ಶಾರುಖ್ ಬ್ರೋ, ನೀವೇನಾದರೂ ಮಾತಾಡೋದಿದ್ರೆ ಮಾತಾಡ್ಬೇಡಿ. ಸೊ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ನಾನು ತುಂಬ ಪ್ರಯತ್ನ ಪಟ್ಟೆ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿಸ್ಬೇಕು ಅಂತ, ಆದರೆ ನನ್ನ ಕೈಯಲ್ಲಿ ಆಗಿಲ್ಲ. ಮಲ್ಲೇಶ್ ಬ್ರೋ ಹೇಳ್ದಂಗೆ ನಾವಿಬ್ಬರು ಅಣ್ಣಂದಿರ ಥರ ಆ ಮಗು ಹತ್ರ ಬಂದು ಸ್ವಲ್ಪ ಸಮಾಧಾನ ಮಾಡಿರೋ ಥರ ಅನಿಸ್ತಾ ಇದೆ ನನಗೂ, ಸಮಾಧಾನ ಇದೆ ನನಗೂ. ಯಾಕಂದರೆ ಮುಂಚೆ ಅಮ್ಮ 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 ಅಂತ ಅಳ್ತಾ ಇತ್ತು. ನಾವು ಅಣ್ಣಂದಿರಮ್ಮ, ನಾನು ಮತ್ತು ಮಲ್ಲೇಶ್ ಬ್ರೋ ನಿಮ್ಮ ಅಣ್ಣಂದಿರು ಅಂತ ಹೇಳಿದಾಗ ಸ್ವಲ್ಪ ಅಳೋದು ಕಡಿಮೆ ಆಯಿತು. ಆಮೇಲೆ ಆಟ ಆಡ್ತು ಕೂಡ. ನಾವು ಕೊನೆಯಲ್ಲಿ ಬರ್ಬೇಕಾದ್ರೆ ಆಟ ಆಡ್ತಾ ಇತ್ತದು. ಅದರಿಂದ ನಾವು ತಿಳ್ಕೊಬೋದು ಸ್ವಲ್ಪ ಮಗು ಖುಷಿಯಾಗಿದೆ ಅಂತ. ಆಮೇಲೆ ನಾವು ಮಾತು ಕೂಡ ಕೊಟ್ಟಿದ್ದೀವಿ, ಪದೇ ನಾವು ಅವಾಗ ಟೈಮ್ ಸಿಕ್ಕಿದಾಗ ಇಲ್ಲಿ ಓಡಾಡ್ಬೇಕಾದ್ರೆ ನಾವು ಬಂದಿಲ್ಲಿ ಮಗುನ್ ಮೀಟ್ ಮಾಡ್ತೀವಿ, ನೋಡ್ತೀವಿ ಅಂತ ಹೇಳಿದೀವಿ. ಅದು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೇನಿಲ್ಲ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.